ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಜಮೀರ್ ಅಹಮದ್ ಖಾನ್ ಮನೆಯಲ್ಲಿ ಕಳ್ಳತನ ಮಾಡಲಾಗಿದೆ. ಕಳ್ಳತನ ಮಾಡಿದಂತಹ ಇಬ್ಬರು ಆರೋಪಿಗಳ ಬಂಧನ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಸೈಯದ್ ಅಮೀರ್ ಹಾಗೆ ಅಮೀರ್ ಅಹಮದ್ ಇವರಿಬ್ರು ಕೂಡ ಬಂಧಿತರು. ಟ್ರಾವೆಲ್ಸ್ ಬಿಸ್ನೆಸ್ ಅನ್ನ ಏನು ನಷ್ಟ ಆಗಿರುತ್ತೆ, ಒಂದು ಟ್ರಾವೆಲ್ಸ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಆ ಬಿಸ್ನೆಸ್ ಲಾಸ್ ಆಗಿರೋದ್ರಿಂದ ಅದನ್ನ ಸರಿದೂಗಿಸೋದಕ್ಕೆ ಕಳ್ಳತನವನ್ನ ಮಾಡಿದ್ದಾರೆ ಇಬ್ಬರು ಆರೋಪಿಗಳು. ಸಾಲ ಸಿಗದಿದ್ದಕ್ಕೆ ಕಳ್ಳತನವನ್ನ ಮಾಡಿದ್ದಾರೆ ಈ ಆರೋಪಿಗಳು. ನಿತ್ಯ ಮನೆಗೆ ಬಂದು ಒಳ್ಳೆಯವರಂತೆ ನಟಿಸಿ ಈಗ ಕಳ್ಳತನವನ್ನ ಮಾಡಿದ್ದಾರೆ. ಚಿನ್ನಾಭರಣವನ್ನ ಕಳ್ಳತನ ಮಾಡಿ ಆ ಆಭರಣ ಏನಿದೆ ಕದ್ದಿದ್ದು ಅದೆಲ್ಲವನ್ನ ಕೂಡ ಅಡವಿಟ್ಟು ಹಣವನ್ನ ಪಡೆದುಕೊಂಡಿದ್ದಾರೆ. ಸದ್ಯ ಆರೋಪಿಗಳಿಂದ 1,13,00,000 ಮೌಲ್ಯದ ಚಿನ್ನಾಭರಣವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ರಿಯಲ್ ಎಸ್ಟೇಟ್ನಲ್ಲಿ ಹೂಡಿ ಲಾಭವನ್ನ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಈ ಆರೋಪಿಗಳು. ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಸಚಿವರ ಜೊತೆಗೆ ಒಳ್ಳೆಯ ಒಡನಾಟ ಇದ್ದು ಸಂಪರ್ಕದಲ್ಲಿ ಇದ್ದು ಇವರ ಮನೆಗೆ ಕನ್ನ ಹಾಕುವಂತ ಕೆಲಸವನ್ನ ಇದೀಗ ಇಬ್ಬರು ಆರೋಪಿಗಳು ಮಾಡಿದ್ದಾರೆ. ನೀವೇನು ಮೊದಲ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ಅಮೀರ್ ಅಹಮದ್ ಹಾಗೆ ಸೈಯದ್ ಅಮೀರ್ ಇವರಿಬ್ರು ಕೂಡ ಬಂಧಿತ ಆರೋಪಿಗಳು. ಪ್ರತಿನಿತ್ಯ ಇವರ ಮನೆಗೆ ಬಂದು ಹೋಗ್ತಾ ಇರ್ತಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಇನ್ನು ಸಚಿವ ಜಮೀರ್ ಅಹಮದ್ ಖಾನ್ ಮನೆಯಲ್ಲಿ ಕಳ್ಳತನ ಆಗಿದೆ ಅಂತ ಹೇಳಿದ್ರೆ ಸಚಿವರ ಜೊತೆಗೆ ಇವರು ಸಂಪರ್ಕ ಇದ್ರ, ಪ್ರತಿನಿತ್ಯ ಇವ್ರ ಮನೆಗೆ ಬರ್ತಾ ಇದ್ರು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಒಡನಾಟ ಇತ್ತು, ಹೇಗೆ ಈಗ ಕದೀಮರು ಸ್ಕೆಚ್ ಹಾಕಿದ್ರು? ದಿವ್ಯಾ, ಸಚಿವ ಜಮೀರ್ ಅಹಮದ್ ಖಾನ್ ಏನಿದ್ದಾರೆ ಅವರಿಗೆ ಸಾಕಷ್ಟು ರಿಲೇಷನ್ಸ್ಗಳು ಕೂಡ ಇದ್ದಾರೆ. ಅಂದ್ರೆ ಜಮೀರ್ ಅಹಮದ್ ಖಾನ್ ಅವರ ತಾಯಿ ಕಡೆಯ ಸಂಬಂಧಿಗಳು ಈ ಖದೀಮರು. ಈ ಅಮೀರ್ ಅಹಮದ್ ಆಗಿರ್ಬೋದು ಮತ್ತು ಸೈಯದ್ ಅಮೀರ್ ಅಹಮದ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಈ ಅಂದ್ರೆ ಜಮೀರ್ ಅವರ ತಾಯಿ ಕಡೆ ಸಂಬಂಧಿಕರು. ಆಗಾಗ ನಿರಂತರವಾಗಿ ಮನೆಗೆ ಬರ್ತಾ ಇರ್ತಾರೆ. ಅಂದ್ರೆ ಇವ್ರಿಗೆ ಕೋವಿಡ್ ಸಂದರ್ಭದಲ್ಲಿ ಒಂದು ಬಿಸ್ನೆಸ್ ಅಂದ್ರೆ ಟ್ರಾವೆಲ್ ಬಿಸ್ನೆಸ್ ಅನ್ನ ಇವರು ಕೂಡ ಮಾಡ್ತಾ ಇರ್ತಾರೆ. ಆದ್ರೆ ಟ್ರಾವೆಲ್ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದ್ದಕ್ಕೆ ಸಚಿವ ಜಮೀರ್ ಮನೆಯಲ್ಲಿ ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ಏನ್ ಲಾಸ್ ಆಗಿತ್ತಲ್ಲ ಅದನ್ನ ರಿಕವರಿ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಜಮೀರ್ ಅಹಮದ್ ಮನೆಯಲ್ಲಿ ಆಗಾಗ ಏನ್ ನಿರಂತರವಾಗಿ ಬರ್ತಾ ಇದ್ರು, ಮಾತುಕತೆ ಏನ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ 2023ರಿಂದಲೂ ಕೂಡ ನಿರಂತರವಾಗಿ ಕಳ್ಳತನ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಇವರು ತೊಡ್ಕೊಂಡಿದ್ರು. ರಿಯಲ್ ಎಸ್ಟೇಟ್ ಉದ್ಯಮದಲ್ಲೂ ಕೂಡ ಈ ಒಂದು ಚಿನ್ನವನ್ನ ಏನ್ ಕಳ್ಳತನ ಮಾಡಿದ್ರಲ್ಲ ಅದನ್ನ ಅಡಮಾನ ಬಿಟ್ಟು ಅದರಿಂದ ಬಂದಂತಹ ಹಣವನ್ನ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಕೂಡ ಹಾಕಿರ್ತಾರೆ. ಇನ್ನು ಪ್ರತಿದಿನ ಜಮೀರ್ ಮನೆಗೆ ಬರ್ತಾ ಇದ್ದಂತಹ ಈ ಅಮೀನ್ ಏನಿದ್ದಾನೆ ಈತ ಬರೋದನ್ನ ನಿಲ್ಲಿಸ್ಬಿಡ್ತಾನೆ ಕಳ್ಳತನ ಆದ್ಮೇಲೆ, ಬೆಳಕಿಗೆ ಬಂದಾದ್ಮೇಲೆ. ಹೀಗಾಗಿ ಆತನ ಮೊಬೈಲ್ಗೂ ಕೂಡ ನಿರಂತರವಾಗಿ ಸಂಪರ್ಕ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ಲಾಗುತ್ತೆ. ಆದ್ರೆ ಆತ ಫೋನ್ ಅನ್ನು ಕೂಡ ರಿಸೀವ್ ಮಾಡೋದಿಲ್ಲ. ಹೀಗಾಗಿ ಅನುಮಾನಗಳು ಕೂಡ ಬರುತ್ತೆ. ಈಗ ಸದ್ಯಕ್ಕೆ ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗುತ್ತೆ. ಹೀಗಾಗಿ ಕಾರ್ಯಾಚರಣೆ ನಡೆಸಿದಂತಹ ಪೊಲೀಸರು ಯಾವಾಗ ಮೊಬೈಲ್ ಇದನ್ನದು ಆನ್ ಆಗುತ್ತೋ ಕ್ಷಿಪ್ರಗತಿಯಲ್ಲಿ ಅಧಿಕಾರಿಗಳು ಕೂಡ ಕಾರ್ಯಾಚರಣೆ ಮಾಡ್ತಾರೆ. ಸದ್ಯಕ್ಕೆ 759 ಗ್ರಾಂ ಚಿನ್ನಾಭರಣವನ್ನ ಆರೋಪಿಗಳಿಂದ ಈಗ ಪೊಲೀಸರು ರಿಕವರಿ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಮದುವೆಗೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ಚಿನ್ನವನ್ನು ಕೂಡ ಕಳ್ಳತನ ಮಾಡಿರುವಂತದ್ದು. ಅಂದ್ರೆ ಏನು ಸಂಬಂಧಿಕರು ಏನು ಮದುವೆಗೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗದಂತೆ ಎಗರಿಸಿರುವಂತದ್ದು ಕೂಡ ಬೆಳಕಿಗೆ ಬರ್ತಾ ಇದೆ. ಇನ್ನು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈಗ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿದ್ದಾರೆ. 759 ಗ್ರಾಂ ಈಗ ಚಿನ್ನಾಭರಣ ಕೂಡ ರಿಕವರಿ ಆಗಿರುವಂತದ್ದು. ಒಟ್ಟಾರೆಯಾಗಿ ಸಂಬಂಧಿಯಾಗಿದ್ದಂತಹ ಸಚಿವ ಜಮೀರ್ ಅಹಮದ್ ಮನೆಯಲ್ಲಿ ಈ ರೀತಿಯಾದಂತಹ ಕಳ್ಳತನ ಆಗುತ್ತೆ ಅಂದ್ರೆ ನಿಜವಾಗ್ಲೂ ಕೂಡ ಶಾಕಿಂಗು. ಯಾಕಂತಂದ್ರೆ ಅಧಿಕಾರದಲ್ಲಿರುವಂತವ್ರು ಅವರು ಕೂಡ ಪ್ರಭಾವಿ ಸಚಿವರು ಕೂಡ ರಾಜ್ಯದಲ್ಲಿ. ಇಷ್ಟಾದ್ರೂ ಕೂಡ ಯಾರು ಏನು ಮಾಡೋದಕ್ಕಾಗೋದಿಲ್ಲ, ನಾವು ಸಿಕ್ಕಾಕೊಳ್ಳೋದಿಲ್ಲ ಅನ್ನೋ ಒಂದು ದುರ್ಬುದ್ಧಿಯನ್ನ ಹೊಂದಿ ಈಗ ಆರೋಪಿಗಳು ಲಾಕ್ ಆಗಿದ್ದಾರೆ. ಅವರ ಹೆಚ್ಚಿನ ವಿಚಾರಣೆ ಕೂಡ ಪೊಲೀಸರು ನಡೆಸ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.